ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯನ್ನು ನೋಡೋಣ. ಕಾವೇರಿ ತುಂಬ ಖುಷಿಯಾಗಿರ್ತಾಳೆ. ಯಾಕಂತ ಹೇಳಿದ್ರೆ ಅವಳು ಅಂದ್ಕೊಂಡ ಹಾಗೆ ಎಲ್ಲನೂ ಆಗ್ತಿದೆ ಅಂತ. ಅಷ್ಟೊತ್ತಿಗೆ ಕಾವೇರಿ ಅತ್ತೆ ಬರ್ತಾರೆ. ಅವ್ರು ಹೇಳ್ತಾರೆ, ನೀನ್ ಅಂದ್ಕೊಂಡ ಹಾಗೆ ಆಗ್ತಿದೆ ಅಂತ ತುಂಬ ಖುಷಿಯಲ್ಲಿದೆ ಅಲ್ವಾ, ಆದ್ರೆ ನಿನ್ನ ನಿಯಂತ್ರಣ ಮೀರಿ ಎಲ್ಲನೂ ಆಗುತ್ತೆ. ನೀನ್ ಅನ್ಕೊಂಡದಕ್ಕಿಂತ ಬೇರೆನೇ ಆಗುತ್ತೆ. ನಿನ್ ಮಗ ನಿನ್ ಜೊತೆನೇ ಇರಬೇಕು, ನಿನ್ ಮಾತೆ ಕೇಳಬೇಕು, ಇಷ್ಟೆಲ್ಲ ಮಾಡಿದೆ ಅಲ್ವಾ, ಆದರೆ ಅದು ನಡೆಯಲ್ಲ. ನೀನು ಊಹೆನೆ ಮಾಡ್ಕೊಳ್ಳೋಕ್ಕಾಗಲ್ಲ. ನಿನ್ನ ಮಗ ನಿನ್ನನ್ನು ಬಿಟ್ಟು ಹೋಗ್ತಾನೆ, ನೋಡ್ತಾ ಇರೋ ಅವನು ಲಕ್ಷ್ಮಿ ಹಿಂದೆ ಹೋಗೇ ಹೋಗ್ತಾನೆ. ನೀನು ಅಂದ್ಕೊಂಡ ಹಾಗೆ ಯಾವುದೂ ಆಗಲ್ಲ ಅಂತ ಕಾವೇರಿ ಅತ್ತೆ ಹೇಳ್ತಾರೆ. ಅದಕ್ಕೆ ಕಾವೇರಿ ಹೇಳ್ತಾಳೆ, ಏನೂ ಆಗಲ್ಲ, ನಿಮ್ಮನ್ನು ಯಾರು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು? ಅವನು ನನ್ನ ಮಗ, ನನಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ತೇನೆ ನಾನು. ಅವನು ನನ್ನ ಮಗ, ಅದಕ್ಕೋಸ್ಕರ ನಾನು ಯಾರನ್ನ ಬೇಕಾದರೂ ದೂರ ಮಾಡ್ತೀನಿ, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ. ನೀವಿಲ್ಲಿಂದ ಹೊರಟು ಹೋಗಿ ಅಂತ ಸಿಟ್ಟಿನಿಂದ ಕಾವೇರಿ ಬೈತಾಳೆ. ಆದರೆ ಅವ್ರ ಅತ್ತೆ ಹೇಳ್ತಾರೆ, ಇಲ್ಲ, ನಾನು ಹೇಳಿದ ಹಾಗೆ ಖಂಡಿತ ಹಾಗೆ ಆಗುತ್ತೆ. ನೋಡು, ನಾನು ಹೇಳಿದ ಮಾತು ಆವಾಗ ನಿನ್ಗೆ ನೆನಪಾಗುತ್ತೆ. ಕೋಪ ಮಾಡಿಕೊಂಡು ಬೈತಾ ಇರ್ತಾರೆ. ಆಮೇಲೆ ಕಾವೇರಿ ಅಂದ್ಕೊತಾಳೆ, ಇಲ್ಲ, ನಾನು ಸಿಟ್ಟು ಮಾಡಿಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇವಾಗ ನಾನು ರೆಡಿಯಾಗಿದ್ದೆಲ್ಲ ಹಾಳಾಗುತ್ತೆ. ನಾನೀಗ ಪುಟ್ಟ ರೆಡಿಯಾಗಿದ್ದಾನ ಇಲ್ವೋ ಅಂತ ನೋಡ್ಕೊಂಡು ಹೋಗಬೇಕು ಅಲ್ಲಿಗೆ ಅಂತ ಹೇಳಿ ಹೋಗ್ತಾಳೆ. ಆದರೆ ಇಲ್ಲಿ ವೈಷ್ಣವ್ ಕೀರ್ತಿ ಮತ್ತು ಲಕ್ಷ್ಮಿ ಬಗ್ಗೆ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಅವನಿಗೆ ಕಾಲ್ ಬರ್ತಾ ಇರುತ್ತೆ, ಅವನು ಅದನ್ನು ಕಟ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಬಂದ ಕಾವೇರಿ ಹೇಳ್ತಾಳೆ, ಏನು ಪುಟ್ಟ ನೀನು ಹೀಗೆ ಕೂತ್ಕೊಂಡಿದ್ಯಾ? ಕಾಲ್ ಬಂದರೆ ಕಾಲ್ ಕಟ್ ಮಾಡ್ತಾ ಇದೀಯಾ? ನಾವು ಆದಷ್ಟು ಬೇಗ ಹೋಗಬೇಕು, ಅದು ಗೊತ್ತಿದೆ ಅಲ್ವಾ ನಿನಗೆ? ಅದಕ್ಕೆ ವೈಷ್ಣವ್ ಏನಮ್ಮ ನೀನು ಈ ಥರ ಮಾತಾಡ್ತಾ ಇದೀಯಾ? ಅಲ್ಲಿ ನನ್ನ ಹೆಂಡತಿ ಹುಷಾರಿಲ್ಲದೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರುವಾಗ ನಾನು ಖುಷಿಯಾಗಿ ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಸಾಧ್ಯನಾ ಅಮ್ಮ? ನೀನು ಈ ಥರ ಮಾತಾಡ್ತಾ ಇದೀಯಮ್ಮ? ನನ್ನ ಹತ್ರ ಇದೆಲ್ಲ ಸಾಧ್ಯ ಇಲ್ಲಮ್ಮ, ಹೇಗಾದರೂ ಮಾಡಿ ನಾನು ಬರಲ್ಲ ಅಂತ ಅವ್ರಿಗೆ ಹೇಳ್ಬಿಡು. ಅದಕ್ಕೆ ಕಾವೇರಿ ಅಲ್ಲ ಪುಟ್ಟ, ನೀನೇನು ಹೇಳ್ತಿದ್ರು? ನಿನಗೋಸ್ಕರ ಅಲ್ಲಿ ಎಲ್ಲನೂ ಅರೇಂಜ್ಮೆಂಟ್ ಆಗಿರುತ್ತೆ. ಅದಕ್ಕೆ ವೈಷ್ಣವ್ ಹೇಳ್ತಾನೆ, ಇಲ್ಲ ಅಮ್ಮ ಪ್ಲೀಸ್ ದಯವಿಟ್ಟು ಹೇಳ್ಬಿಡು, ನನ್ಗಾಗಲ್ಲ ಅಂತ ಹೇಳ್ತಾನೆ. ವೈಷ್ಣವ್ ಕೂಗಾಡೋದನ್ನ ನೋಡಿ ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ. ಆವಾಗ ಅಲ್ಲಿಗೆ ಬಂದ ಕೃಷ್ಣ ಹೇಳ್ತಾರೆ, ಏನಾಯ್ತು ವೈಷ್ಣವ್, ಯಾಕೆ ಕೂಗಾಡ್ತಾ ಇದೆಯಾ ಅಂತ. ಅದಕ್ಕೆ ವೈಷ್ಣವ್ ಹೇಳ್ತಾನೆ, ನೋಡಿ ಅಪ್ಪ ಅಮ್ಮ ಹೇಗಾಡ್ತಿದ್ದಾರೆ ಅಂತ. ಅಲ್ಲಿ ಮಹಾಲಕ್ಷ್ಮಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಇಲ್ಲಿ ಅಮ್ಮ ನನ್ನನ್ನು ಹಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಹೇಳ್ತಾರೆ, ನೀನ್ಯಾಕೆ ಅವನನ್ನ ಅಷ್ಟೊಂದು ಬಲವಂತ ಮಾಡ್ತಾ ಇದೀಯಾ? ಅವನಿಗೆ ಹಾಡು ಹಾಡೋದಕ್ಕೆ ಆಗುತ್ತಿಲ್ಲ ಅಂತಲ್ಲ, ಬಿಟ್ಟು ಬಿಡು ಅವನಷ್ಟಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಕಾವೇರಿ ಹೇಳ್ತಾರೆ, ಏನ್ರಿ ಹೇಳ್ತಿದ್ದೀರಾ ನೀವು? ತಲೆ ಕೆಟ್ಟಿದ್ಯಾ ನಿಮ್ಗೆ? ಈಗಾಗಲೇ ಮಾತುಕತೆ ಎಲ್ಲ ಆಗಿದೆ. ಲಕ್ಷ್ಮಿಗೆ ಏನಾಗಿದೆ? ಅವಳು ಹುಷಾರಾಗಿ ಇದ್ದಾಳೆ, ಅವಳಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಿ ಬರ್ತಾಳೆ. ನೀನ್ ಅವಳ ಬಗ್ಗೆನೆ ಚಿಂತೆ ಮಾಡಿ ನಿನ್ ಲೈಫನ್ನ ಯಾಕೆ ನೀನ್ ಹಾಳು ಮಾಡ್ಕೊಳ್ತಾ ಇದೀಯಾ? ಎಷ್ಟೋ ವರ್ಷದಿಂದ ಕಟ್ಟಿದ ಸಾಮ್ರಾಜ್ಯ ಒಂದೇ ದಿನ ಹಾಳಾಗೋ ಹಾಗೆ ಮಾಡ್ಬೇಡ ವೈಷ್ಣವ್. ನಿನ್ಗೆ ಎಲ್ಲದಕ್ಕಿಂತ ಮುಖ್ಯ ಹಾಡೋದೇ ಆಗಿರ್ಬೇಕು, ಬೇರೇನು ಮುಖ್ಯ ಆಗಿರ್ಬಾರ್ದು. ಇದು ನೆನ್ಪಿಡ್ಕೋ ವೈಷ್ಣವ್ ಅಂತ ಹೇಳ್ತಾಳೆ. ನಿನ್ಗೆ ಹಾಡೋದೇ ಮುಖ್ಯ ಆಗ್ಬೇಕು ಪುಟ್ಟ, ನನ್ ಮಾತು ಕೇಳಲ್ವಾ ನೀನು? ನಿನ್ಗೆ ನನಗಿಂತ ಲಕ್ಷ್ಮಿನೇ ಮುಖ್ಯ ಆಗ್ಬಿಡ್ಲಾ? ಅದಕ್ಕೆ ವೈಷ್ಣವ್ ಹೇಳ್ತಾನೆ, ಹೌದು, ನನಗೆ ಎಲ್ಲದಕ್ಕಿಂತ ನನಗೆ ಲಕ್ಷ್ಮಿನೇ ಮುಖ್ಯ. ನಿಮ್ಗಿಂತ, ಮನೆಯವರಿಗಿಂತ, ಎಲ್ಲದಕ್ಕಿಂತ, ಆ ಹಾಡಿಗಿಂತಲೂ ನನಗೆ ಲಕ್ಷ್ಮಿನೇ ಮುಖ್ಯ, ಮಹಾಲಕ್ಷ್ಮಿನೇ ಮುಖ್ಯ ನನಗೆ ಅಂತ ಹೇಳಿದಾಗ ಕಾವೇರಿಗೆ ಶಾಕ್ ಆಗುತ್ತೆ. ಆವಾಗ ಕಾವೇರಿ ಹೇಳ್ತಾಳೆ, ಪುಟ್ಟ ನೀನ್ ಏನ್ ಮಾತಾಡ್ತಾ ಇದೀಯಾ? ಅದಕ್ಕೆ ವೈಷ್ಣವ್ ಹೇಳ್ತಾನೆ, ಅಮ್ಮ ನಾನು ನಿಜಾನೇ ಹೇಳ್ತಾ ಇದ್ದೀನಿ, ನನಗೆ ಲಕ್ಷ್ಮಿನ ಬಿಟ್ಟು ಇರೋದಕ್ಕೆ ಆಗಲ್ಲ, ನಾನೀಗ ಲಕ್ಷ್ಮಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅದನ್ನೇ ಕೇಳಿ ಕಾವೇರಿಗೆ ಶಾಕ್ ಆಗುತ್ತೆ. ಸುಪ್ರೀತಾ ನಗ್ತಾ ಇರ್ತಾಳೆ. ಆವಾಗ ವೈಷ್ಣವನ್ನ ಹಿಡ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾರೆ. ಏನ್ ವೈಷ್ಣವ್, ಇವತ್ತು ಸಂಜೆ ಹಾಡು ಹಿಡ್ಕೊಂಡು ನೀವು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ, ಏನ್ ವಿಷಯ ಅಂತ ಹೇಳ್ತಾರೆ. ಅದಕ್ಕೆ ವೈಷ್ಣವ್ ಹೇಳ್ತಾನೆ, ಸಾರಿ ಸರ್, ನನಗೆ ಇವತ್ತು ಈ ಪ್ರೋಗ್ರಾಮ್ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಇವತ್ತು ಮನ್ಸು ಸರಿಯಿಲ್ಲ, ನಾನು ತೊಂದರೆಯಲ್ಲಿದ್ದೇನೆ ಅಂತ ಹೇಳಿ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಅಷ್ಟೊಂದು ಏನ್ರಿ ಹೇಳ್ತಾ ಇದ್ರೆ, ಅಷ್ಟೊಂದು ಜನ ಸೇರಿಸಿ ಪ್ರೋಗ್ರಾಮ್ ಎಲ್ಲ ರೆಡಿ ಮಾಡಿರೋವಾಗ ನೀವು ಯಾವಾಗ ಹಾಡು ಹೇಳಿದ್ರು ಜನ ನಿಮ್ಮ ಹಾಡನ್ನ ಕೇಳೋದಕ್ಕೆ ರೆಡಿ ಆಗಿರ್ತಾರೆ, ಅಂಥದ್ರಲ್ಲಿ ನೀವು ಬರಲ್ಲ ಅಂತ ಹೇಳ್ತಿದ್ದೀರಲ್ಲ, ನಾವು ಅಷ್ಟೆಲ್ಲ ಅರೇಂಜ್ ಮಾಡಿದ್ದೇವೆ. ಅದಕ್ಕೆ ವೈಷ್ಣವ್ ಹೇಳ್ತಾನೆ, ಇಲ್ಲ ಸರ್, ನಾನು ತೊಂದರೆಯಲ್ಲಿದ್ದೇನೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಆಗಲ್ಲ ನನಗೆ ಹಾಡೋದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಏನು ಹೇಳ್ತಿದ್ದೀರಾ ಅಂದರೆ ನಿಮಗೂ ಆಟಿಟ್ಯೂಡ್ ಬಂದ್ಬಿಡುತ್ತೆ, ಫೇಮಸ್ ಆಗಿಬಿಟ್ರೆ ಆಟಿಟ್ಯೂಡ್ ತೋರಿಸ್ತಾರೆ ಅಂತ, ಆ ಥರ ನೀವು ಆಗ್ಬಿಟ್ರಾ? ನೀವು ಬರಲೇಬೇಕು ಅಷ್ಟೇ ಅಂತ ಆ ವ್ಯಕ್ತಿ ಹೇಳ್ತಾನೆ. ನಾನು ಬರಲ್ಲ ಅಂದರೆ ಬರಲ್ಲ ಅಂತ ವೈಷ್ಣವ್ ಹೇಳ್ತಾನೆ. ಅವಾಗ ಕಾವೇರಿ ಹೇಳ್ತಾನೆ, ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ, ನಾನು ಹೇಳಿದ ಮಾತನ್ನು ಕೇಳಿ ಅಂತ ಹೇಳ್ತಾಳೆ. ಆದರೆ ಅವಳ ಮಾತನ್ನ ಕೇಳೋದಕ್ಕೆ ಯಾರೂ ರೆಡಿ ಇರೋದಿಲ್ಲ. ವೈಷ್ಣವ್ ನಾನು ಹಾಡಲ್ಲ ಅಂದರೆ ಹಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆವಾಗ ಆ ವ್ಯಕ್ತಿ ಕಾವೇರಿಗೆ ಹೇಳ್ತಾನೆ, ನೋಡಿ ಕಾವೇರಿ ಅವರೇ, ಇವತ್ತು ನೀವು ಹೇಳಿದ್ದಕ್ಕೆ ನಾವೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ವಿ. ಒಂದು ವೇಳೆ ಅವ್ರು ಬರಲಿಲ್ಲ ಅಂದರೆ 1 ವರ್ಷ ಇವರು ಹಾಡೋ ಆಗಿಲ್ಲ, ನಮ್ಮ ಸಂಘದಿಂದ ಅವರನ್ನ ಹೊರಗಿಡ್ತೇವೆ, ಅದು ಅಲ್ಲದೆ ಅವ್ರಿಗೆ ಏನೂ ಸಿಗೋದೇ ಇಲ್ಲ ಅಂತ ಹೇಳ್ತಾನೆ. ಆವಾಗ ಕಾವೇರಿ ಅನ್ಕೋತಾಳೆ, ಈ ಪುಟ್ಟಂದು ಕೆರಿಯರೇ ಹಾಳಾಗುತ್ತೆ. ಮನೆಯವರಿಗೆ ಹೇಳ್ತಾನೆ, ಈಗ ಸಮಾಧಾನ ಆಯ್ತಾನೆ, ಅವನು ಲಕ್ಷ್ಮಿ ಅಂತ ಹೇಳ್ಕೊಂಡು ಹೋದ. ಆಮೇಲೆ ಮನೆಯವರಿಗೆ ಬೈತಾಳೆ, ಎಲ್ಲರೂ ಆ ಪುಟ್ಟನ್ಗೆ ಸಮಾಧಾನ ಮಾಡಿ ಹಾಡ್ಸೋದನ್ನ ಬಿಟ್ಟು ನೀವೆಲ್ಲರೂ ಅವನ ಹಿಂದೆನೆ ಹೋಗ್ತಾ ಇದ್ದೀರಲ್ಲ, ಇವತ್ತು ಅವನ ಜೀವನನೇ ಹಾಳು ಮಾಡ್ತಿದ್ದೀರಲ್ಲ. ಇವತ್ತು ನಾವಿಲ್ಲಿದ್ದೇವೆ ಅಂದರೆ ಅವನಿಂದಲೇ, ಅವನು ಕಟ್ಟಿದ ಸಾಮ್ರಾಜ್ಯ ಇದು. ಇವತ್ತು ಅವನು ಹಾಡಲಿಲ್ಲ ಅಂದರೆ ಎಲ್ಲನೂ ಇವತ್ತಿಗೆ ಮುಗ್ದೋಗುತ್ತೆ.
ಒಂದು ವರ್ಷ ಅವನು ಹಾಡಲಿಲ್ಲ ಅಂದರೆ ಅವನ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಆಗಿಬಿಡುತ್ತೆ, ಅವನ ಗೆರೆಯರೇ ಹಾಳಾಗಿ ಹೋಗ್ಬಿಡುತ್ತೆ, ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದೆಲ್ಲ ಹಾಳಾಗ್ಬಿಡುತ್ತೆ ಅಂತ ಕಾವೇರಿ ಮನೆಯವರಿಗೆಲ್ಲ ಬೈತಾ ಇರ್ತಾಳೆ. ಆಮೇಲೆ ರೂಮ್ ಹತ್ರ ಹೋಗಿ, ಪುಟ್ಟ ಬಾಗಿಲು ತೆಗಿ ಪುಟ್ಟ, ನೀನು ಹಾಡು ಹಾಡಲಿಲ್ಲ ಅಂದರೆ ನಿನ್ನ ಕೆರಿಯರ್ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ? ಇವತ್ತೊಂದಿನ ಹಾಡ್ಬಿಡು, ಆ ಲಕ್ಷ್ಮಿ ಅನ್ನೋ ಯೋಚನೆನ ಬಿಟ್ಬಿಡು, ಇವತ್ತೊಂದಿನ ಹಾಡ್ಬಿಡು, ಆ ಲಕ್ಷ್ಮಿ ಅನ್ನೋ ಯೋಚನೆನ ಬಿಟ್ಬಿಡು. ಲಕ್ಷ್ಮಿ ಹುಷಾರಾಗಿ ಬರ್ತಾಳೆ. ನೀನು ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದಿಸಿದ ಫ್ಯಾನ್ಸು, ನೀನು ಫೇಮಸ್ ಆಗಿರೋದು ಎಲ್ಲ ಹೊರಟೋಗ್ಬಿಡುತ್ತೆ. ಆವಾಗ ಸುಪ್ರೀತಾ ಹೇಳ್ತಾಳೆ, ಅದಕ್ಕೆ ಕೂಗಾಡಬೇಡಿ, ನಾವು ಸಮಾಧಾನವಾಗಿ ವೈಷ್ಣವ್ ಹತ್ರ ಮಾತಾಡೋಣ, ಅದು ಬಿಟ್ಟು ನೀವು ಈ ಥರ ಕೂಗಾಡಿದ್ರೆ ಹೇಗೆ? ಆವಾಗ ವೈಷ್ಣವ್ ಹೊರಗೆ ಬಂದು ಹೇಳ್ತಾನೆ, ಏನಮ್ಮ ಹೇಳ್ತಿದ್ಯಾ ನೀನು? ಹೇಳ್ತಿದ್ದೆ ನನ್ನ ಹಣ ಆಸ್ತಿ ಎಲ್ಲ ಹೊರಟೋಗುತ್ತೆ ಅಂತ ಹೇಳಿದ್ಯಲ್ಲ, ತಗೋ ಇದೆಲ್ಲ ಹಣ ಆಸ್ತಿ ಅಂತ ಹೇಳಿ ಅವನಿಗೆ ಬಂದಿರೋ ಪ್ರೈಸು ಆಮೇಲೆ ಹಣವನ್ನು ತಂದು ಅವಳು ಎದುರುಗಡೆ ಬಿಸಾಕ್ತಾನೆ. ಈ ಹಣ ಆಸ್ತಿಯಿಂದ ನನ್ನ ಮಹಾಲಕ್ಷ್ಮಿನ ಇಲ್ಲಿ ಕರ್ಕೊಂಡು ಬರೋದಕ್ಕಾಗತ್ತಾ? ನಾನು ಇಲ್ಲಿ ಇರೋದು ಇಲ್ಲ ಅಂತ ಕಾವೇರಿ ಕಾಲಿಗೆ ಬಿದ್ದು, ಅಮ್ಮ ನನ್ನ ಕ್ಷಮಿಸ್ಬಿಡು, ನನಗೆ ಲಕ್ಷ್ಮಿಗಿಂತ ಇದು ಯಾವುದು ದೊಡ್ಡದಲ್ಲ, ಲಕ್ಷ್ಮಿ ಇಲ್ಲದೆ ನನಗೆ ಇಲ್ಲಿ ಬದುಕೋಕ್ಕಾಗೋಗ್ತೇನೆ. ವೈಷ್ಣವ್ ಅಲ್ಲಿಂದ ಹೊರಟೋಗ್ತಾನೆ.